ಮಾಡಬೇಕು ಅನ್ನೋರಿಗೆಲ್ಲರಿಗೂ ಸ್ಫೂರ್ತಿ ಪ್ರೇರಣೆಯ ತಾಣವಾಗಿತ್ತು. ಅಂತ ಸ್ಫೂರ್ತಿ ಪ್ರೇರಣೆಯ ತಾಣವಾದ ಹಂಪಿ ಇವತ್ತು ಕರ್ನಾಟಕದ 7 ಕೋಟಿ ಜನರನ್ನ ದೊಡ್ಡ ಶಕ್ತಿಯನ್ನಾಗಿ ದೇಶದ ತುಂಬೆಲ್ಲ ಬೆಳೆಸಿರ್ತಕ್ಕಂಥದ್ದು. ಆ ಪ್ರೇರಣೆ, ಆ ಅಭಿಮಾನ ಏನಿವತ್ತು ಕುದುರಿದೆ, ಅದರಿಂದಾಗಿ ಕರ್ನಾಟಕ ದೇಶದಲ್ಲೇ ಒಂದು ಸಂಪದ್ಭರಿತ ರಾಜ್ಯವಾಗಿ ಬೆಳೆದು ನಿಂತಿದೆ ಬಂಧುಗಳೇ. ಆಗಲೇ ಹೇಳಿದ್ರು ಸರ್, ಮೊನ್ನೆ ತಂಗಡಿಗೆ ಅವರು ನಮ್ಮ ಭಾಷೆಯ ಬಗ್ಗೆ ಹೇಳಿದರು, ನಮ್ಮ ಕಲೆಯ ಬಗ್ಗೆ ಹೇಳಿದರು, ನಮ್ಮ ಸಂಗೀತದ ಬಗ್ಗೆ ಹೇಳಿದರು. ಸಂಗೀತದೊಳಗೆ ನಾವು ಹೋದ್ವಿ ಅಂದ್ರೆ ಪಂಡಿತ್ ಭೀಮಸೇನ್ ಜೋಶಿ ಭಾರತ ರತ್ನ, ಸಂಗೀತ ಕ್ಷೇತ್ರದೊಳಗೆ ಒಬ್ಬನೇ ಭಾರತ ರತ್ನ, ಅದು ನಮ್ಮ ಪಂಡಿತ್ ಜೋಶಿ ಭಾರತ ರತ್ನ. ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆಯೋದ್ರೊಳಗೆ ಅತಿ ಹೆಚ್ಚು ಸಂಖ್ಯೆಯೊಳಗೆ ಯಾರಾದರೂ ಇದ್ರೆ ಅದು ಕನ್ನಡಿಗರು ಮಾತ್ರ ಅನ್ನೋದನ್ನು ನಾವು ಯಾರು ನೆನಪಾರೋದು ಸಾಧ್ಯ ಇಲ್ಲ. ಇಂಥ ಹಲವಾರು ಉದಾಹರಣೆಗಳನ್ನು ಹೇಳಿದರು. ಅಷ್ಟೇ ಅಲ್ಲ, ಮಾನ್ಯ ಸಿದ್ದರಾಮಯ್ಯನವ್ರನ್ನ ಈ ಕಲೆ, ಸಂಸ್ಕೃತಿ ಇವೆಲ್ಲದರ ಬಗ್ಗೆ ಏನು ಅವರು ಮಾಡಿರ್ತಕ್ಕಂಥ ಸೇವೆ ಇದೆ, ಆ ಸೇವೆಯನ್ನ ಗುರುತಿಸ್ತಕ್ಕಂಥ, ಹೋಲಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು. ಮಾಡಲೇಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ಎತ್ತರಕ್ಕೆ ಕರ್ನಾಟಕವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸುಮಾರು 17 ಬಾರಿ ತಮ್ಮ ಬಜೆಟ್ ಅನ್ನ ಕರ್ನಾಟಕ ಅಭಿವೃದ್ಧಿಗಾಗಿ, ಕನ್ನಡಿಗರಿಗಾಗಿ ತಾವು ಮಂಡಿಸಿದ್ದಾರೆ. ಆ ಕೀರ್ತಿ ಅವ್ರಿಗಿದೆ. ನನ್ನ ದೃಷ್ಟಿಯೊಳಗ ಮಾನ್ಯ ಸಿದ್ದರಾಮಯ್ಯನವ್ರನ್ನ ನಾವು ನೋಡ್ಬೇಕಾದದ್ದು ಅಂದ್ರೆ, ವಿಜಯನಗರ ಅರಸರನ್ನ ಯಾಕೆ ನಾವು ಹೆಚ್ಚು ಮೆಚ್ಚುತ್ತೇವೆ, ಉಳಿದೆಲ್ಲ ರಾಜರುಗಳ ಜೊತೆ ಹೋಲಿಕೆ ಮಾಡಿದಾಗ ಇಲ್ಲಿ ನೋಡಿ ವಿಜಯನಗರ ಸಾಮ್ರಾಜ್ಯ ಏನ್ ಮಾಡ್ತು, ರೈತರಿಗೆ ಏನ್ ಮಾಡ್ತು, ಬಡವರಿಗೆ ಏನ್ ಮಾಡ್ತು. ಎಲ್ಲಾದ್ರೂ ಯಾವ್ದಾದ್ರು ರಾಜರು, ವಿಜಯನಗರ ಸಾಮ್ರಾಜ್ಯದ ನಂತರ ಮೈಸೂರು ಮಹಾರಾಜರು ಈ ವಿಜಯನಗರ ಸಾಮ್ರಾಜ್ಯದ ಪ್ರೇರಣೆಯಿಂದ ನೀರಾವರಿ ಕ್ಷೇತ್ರಕ್ಕೆ ಒತ್ತು ಕೊಟ್ಟರು. ಆದರೆ ಮೊಟ್ಟ ಮೊದಲು ನೀರಾವರಿಗಾಗಿ ಬಹುದೊಡ್ಡದಾಗಿರ್ತಕ್ಕಂಥ ಯೋಜನೆಯನ್ನ ರೂಪಿಸಿದವರು, ಅದನ್ನ ಅನುಷ್ಠಾನ ಮಾಡಿದವರು ಯಾರಾದರೂ ಇದ್ರೆ ಅದು ವಿಜಯನಗರ ಸಾಮ್ರಾಜ್ಯ. ಅವ್ರ ಕಾಲುವೆಗಳನ್ನ ನೋಡ್ರಿ, ಅರಮನೆಯಿಂದ ಹಿಡಿದು ರೈತರ ಭೂಮಿಗಳಿಗೆಲ್ಲ, ಆನೆಗುಂದಿಗೆ ಹೋಗ್ರಿ, ಮುಂದೋಗ್ರಿ, ಇಲ್ಲೆಲ್ಲ ನೀರಾವರಿ ಆ ಸಂದರ್ಭದಲ್ಲಿ ಆಗಿದ್ರೆ ಅದಕ್ಕೆ ಕಾರಣ ವಿಜಯನಗರ ಅರಸರು. ಬಂಧುಗಳೇ, ಇವತ್ತು ನಮ್ಮ ಕರ್ನಾಟಕದೊಳಗೆ, ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕೃಷ್ಣಾ ಯೋಜನೆ ಪೂರ್ಣಗೊಳ್ಬೇಕು. ಕೃಷ್ಣಾ ಯೋಜನೆ ಪೂರ್ಣಗೊಂಡ್ರೆ ಸುಮಾರು 7.5 ಲಕ್ಷ ಹೆಕ್ಟೇರ್ ಭೂಮಿ ನೀರಾವರಿ ಆಗುತ್ತೆ. ರೈತನ ಬದುಕು ಇವತ್ತು ಸಮೃದ್ಧವಾಗೋದ್ರ ಮೂಲಕ ಕನ್ನಡ ನಾಡು ಗಟ್ಟಿ ಆಗುತ್ತೆ ಅಂತ ಹೇಳಿ ಸುಮಾರು 3ನೇ ಹಂತದ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 50,000 ಕೋಟಿ ರೂಪಾಯಿಯನ್ನ ವ್ಯಯ ಮಾಡಿ, ಅದನ್ನ ಇನ್ವೆಸ್ಟ್ ಮಾಡಿ, ನಮ್ಮ ರಾಜ್ಯದೊಳಗ 75,000 ಎಕರೆ ಭೂಮಿಯನ್ನ ರೈತರಿಗಿಂದ ಪಡೆದುಕೊಂಡು, 1 ಎಕರೆಗೆ ನೀರಾವರಿ ಭೂಮಿಗೆ 40 ಲಕ್ಷ ರೂಪಾಯಿ, 1 ಎಕರೆ ಖುಷ್ಕಿ ಭೂಮಿಗೆ 30 ಲಕ್ಷ ರೂಪಾಯಿಯನ್ನ ಕೊಡೋದ್ರ ಮೂಲಕ ರೈತನಿಗೆ ಒಂದ್ ಕಡೆ ಸಹಾಯ ಮಾಡೋದ್ರ ಜೊತೆಗೆ ರೈತನ ಬದುಕು ಹಸನಾಗ್ಲಿ ಅಂತ ಹೇಳಿ ಇವತ್ತು ಬಹುದೊಡ್ಡದಾಗಿರ್ತಕ್ಕಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸೋದಕ್ಕೆ ಯಾರಾದರೂ ದೊಡ್ಡ ಅಡಿಪಾಯ ಹಾಕಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ವಿಜಯನಗರ ಸಾಮ್ರಾಜ್ಯದ ಹೋಲಿಕೆ ಮಾಡುವಾಗ ಇವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ಕೊಟ್ಟಿದೆ ಅನ್ನೋದನ್ನ ಬಹಳ ಗರ್ವದಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಈಗಾಗಲೇ ಭಾಗ್ಯದ ಬಗ್ಗೆ, ಪಂಚ ಗ್ಯಾರಂಟಿಗಳ ಬಗ್ಗೆ ನೀವು ಬಾನಂಗಳದ ಚಿತ್ರದೊಳಗೂ ನೋಡಿದ್ರಿ. ಪಂಚ ಗ್ಯಾರಂಟಿಗಳು ಯಾಕೆ ಮಹತ್ವದ್ದು? ಇವು ಕೇವಲ ಒಂದು ಸ್ಕೀಮ್ ಅಲ್ಲ, ಒಂದು ಯೋಜನೆ ಅಲ್ಲ. ಈ ಪಂಚ ಗ್ಯಾರಂಟಿಗಳ ಮೂಲಕ ಅದು ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರಬಹುದು, ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಇರ್ಬೋದು, ಯುವ ನದಿ ಇರ್ಬೋದು, ಈ ಎಲ್ಲವುಗಳ ಮೂಲಕ ಕರ್ನಾಟಕದಲ್ಲಿ ನಾವು ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳು 5,000 ರೂಪಾಯಿ ಬಡ ಕುಟುಂಬಗಳಿಗೆ ಮುಟ್ಟುವ ಹಾಗೆ ಮಾಡ್ತಿದ್ರೆ ವರ್ಷಕ್ಕೆ 60,000 ರೂಪಾಯಿ ಅವ್ರಿಗೆ ತಲುಪಿಸ್ತೀವಿ. ಅದರ ಮೂಲಕ
ಬಡವರ ಬಡತನವನ್ನ ನಾವು ಸಂಪೂರ್ಣವಾಗಿ ತೆಗೆದುಹಾಕಿದ್ದೇವೆ. ನಾನು ಈ ಸಂದರ್ಭದೊಳಗೆ ಅತ್ಯಂತ ಅಭಿಮಾನದಿಂದ ಕನ್ನಡ ನಾಡಿನ ಅತ್ಯಂತ ದೊಡ್ಡ ಉತ್ಸವದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕನ್ನಡ ನಾಡಿನೊಳಗ ಬಡತನವನ್ನ ಬೇರು ಸಹಿತ ಕಿತ್ತಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕಾಗಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಕನ್ನಡ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ತಾವು ಮಾಡಿದ್ದೀರಿ. ಬಹು ದೊಡ್ಡದಾಗಿರ್ತಕ್ಕಂಥ ಹೊಸ ಹೊಸ ಕಲೆಯನ್ನು ತೋರಿಸಿದ್ದೀರಿ. ಇವತ್ತು ಪ್ರಾರಂಭದೊಳಗೆ ಹಿಂಗಾದ್ರೆ ಯಾರೊಬ್ಬರು ನೀವು 3 ದಿವಸ ಮುಗಿಯೋರಿಗೆ ಯಾರೂ ತಪ್ಪಿಸ್ಕೊಳ್ಳೋದಿಲ್ಲ. ಅಂತ ಒಂದು ಅದ್ಭುತ ಉತ್ಸವವನ್ನು ಮಾಡಿದ್ದೀರಿ. ಉತ್ಸವ ಯಶಸ್ವಿ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಹೇಳಿ ನಿಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ.